ಪ್ರಪಂಚದಲ್ಲಿ ಬಹಳ ಜನ ತಾವು ಒಂದು ಜನಪ್ರಿಯ ವ್ಯಕ್ತಿ ಆಗ್ಬೇಕು, ಸೆಲೆಬ್ರಿಟಿ ಆಗ್ಬೇಕು, ಬಹಳ ಹಣ ಮಾಡ್ಬೇಕು ಅಂತ ಕನಸೊತ್ತು ಹಳ್ಳಿ ಕಡೆಯಿಂದ ಬಂದು ನಗರಗಳಲ್ಲಿ ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡಿರ್ತೀವಲ್ವಾ. ನೀನು ಸಕ್ಸಸ್ ಆಗ್ಬೇಕು ಅಥವಾ ಏನೋ ಒಂದು ಒಂದು ಕಲೆಯಲ್ಲಿ ನೀನು ಬೆಳಿಬೇಕು ಅಂತ ಅನ್ಕೊಂಡು ನೀನು ಇರೋ ಒಂದು ಜಾಗನ ಬಿಟ್ಟು ಬೇರೆ ಕಡೆ ಬಂದು ನೀನು ಅಲ್ಲಿ ನಾನು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದ್ರೆ ನಾನ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಕಲೆಗೆ ನೀವು ಇದ್ದಲ್ಲೇ ಒಂದು ಬೆಲೆ ಬರುವಂತ ಒಂದು ಕೆಲಸವನ್ನ ಮಾಡಿ. ನಗರಗಳಲ್ಲಿ ನಿಮಗೆ ಹಣದ ಒಂದು ಪ್ರಯಾರಿಟಿ ಇಲ್ಲದೆ ಇದ್ರೆ ಬರಕ್ ಹೋಗ್ಬೇಡಿ. ಕೇವಲ ನಿಮ್ಮ ಒಂದು ಸಂಪಾದನೆ ಮಾಡೋದಕ್ಕೋಸ್ಕರ ಮಾತ್ರ ನಗರಗಳ ಕಡೆ ಬನ್ನಿ ಅಷ್ಟೇ. ಯಾಕೆಂದ್ರೆ ನಗರದಲ್ಲಿರೋ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕಲೆ ಬಿಡಿ ಒಬ್ಬ ವ್ಯಕ್ತಿಗೂ ಕೂಡ ಮರ್ಯಾದೆ ಕೊಡಲ್ಲ, ಆತರ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ನೀವು ಒಬ್ಬ ಕಲಾವಿದನಾಗಬೇಕು ಅಥವಾ ಒಂದು ನನಗೆ ಕಲೆ ಇದೆ, ನಾನು ಅದರಿಂದ ಬೆಳಿಬೇಕು ಅಂತ ಅನ್ಕೊಂಡು ಕನ್ಸೊತ್ಕೊಂಡ್ ಬರೋಂಗಿದ್ರೆ ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಬಹಳ ಜನ ಸಕ್ಸಸ್ಫುಲ್ ಪೀಪಲ್ ಹೇಳ್ತಾರೆ, ನನಗೆ ಅದೃಷ್ಟ ಇತ್ತು, ನನಗೆ ಕಲೆ ಇತ್ತು, ನಾನು ಒಳ್ಳೆ ಟ್ಯಾಲೆಂಟ್ ಇತ್ತು ಅಂತೆಲ್ಲ ಹೇಳ್ತಾರಲ್ಲ. ಜನರಲ್ ಆಗಿ ಒಂದ್ ವಿಷಯ ಹೇಳ್ತೀನಿ ಕೇಳಿ. ಇವತ್ತು ಯಾರಾದ್ರೂ ಒಬ್ರು ಕೋಟ್ಯಾಧೀಶರು ಆಗಿದ್ದಾರೆ ಅಥವಾ ಏನೋ ತುಂಬಾ ಹಣ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 100% ಅದು ಒಳ್ಳೆ ದಾರಿಯಿಂದ ದುಡ್ದಿರೋದಲ್ಲ. ಇದು ನಮ್ಮ ಎಲ್ಲಿ ಬೇಕಾದ್ರೂ ನಾನು ಹೇಳ್ತೀನಿ. ನೀವು ಬೇಕಾದ್ರೆ ನಿಮ್ಗೂ ಗೊತ್ತಿರುತ್ತಲ್ಲ, 100% ಒಳ್ಳೆಯವರಾಗಿರೋರು, ಆನೆಸ್ಟ್ ಆಗಿರೋರು ಯಾರಾದ್ರೂ ಬಹಳ 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 ಸಂಪಾದನೆ ಮಾಡಿ ಶ್ರೀಮಂತರಾಗುವಂತದ್ದು ನೋಡಿದೀರಾ? ಆಗತ್ತಾ? ಫಸ್ಟ್ ಆಫ್ ಆಲ್, ಈ ಅದೃಷ್ಟ ಕಲೆ ಇತ್ತು ನನಗೆ ಬಹಳ ಅದೃಷ್ಟ ಇತ್ತು ಅಂತೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಬರೀ ಲೇಬಲ್ಗಳು ಆಗ್ತಾರಷ್ಟೇ. ಅವ್ರು ಮಾಡಿರೋಂತ ಚೀಪ್ ಕೆಲ್ಸಗಳನ್ನ ಅವ್ರು ಹೇಳ್ಕೊಂಡ್ರೆ ಜನ ಅವ್ರಿಗೆ ಮರ್ಯಾದೆ ಕೊಡ್ತಾರ. ಬೆಳೆಯುವಾಗ ಯಾವ್ಯಾವ ತರ ಕೆಲಸ ಮಾಡಿ ಬೆಳೆದಿರ್ತಾರೆ, ಅದೇ ಒಂದು ಲೆವೆಲ್ ಬಂದ್ಮೇಲೆ ನಾನ್ ಆ ತರ ಇದ್ದೆ, ನಾನ್ ಹಿಂಗಿದ್ದೆ, ನಾನ್ ಸಭ್ಯನಾಗಿದ್ದೆ, ನಾನ್ ಹಾನೆಸ್ಟ್ ಆಗಿದ್ದೆ ಅಂತೆಲ್ಲ ಹೇಳ್ತಾರ. ಬಹಳ ಸೆಲೆಬ್ರಿಟೀಸ್ ಹಣ ಮಾಡೋ ಉದ್ದೇಶದಿಂದ ಯಾವ್ಯಾವ ಬ್ರ್ಯಾಂಡ್ ಎಂಡೋರ್ಸ್ ಮಾಡ್ತಾ ಇದಾರೆ ಅನ್ನೋದು ನೀವು ನೋಡಿದ್ರೆ ಸಾಕು, ನಿಮ್ಗೆ ನಿಜ ಅರ್ಥ ಆಗುತ್ತೆ. ದುಡ್ಡು ಮಾಡ್ಬೇಕು ಅಂತನಿದ್ರೆ ನೀವು ಏನ್ ಬೇಕಾದ್ರೂ ಕೆಲಸ ಮಾಡಕ್ ತಯಾರಿರ್ಬೇಕಾಗತ್ತೆ. ನೀವು ಕಲೆಗೆ ಅಥವಾ ಒಂದು ಜನಪ್ರಿಯ ವ್ಯಕ್ತಿ ಆಗ್ಬೇಕು ಅಂದ್ರೆ ನಿಮಗೆ ಆ ನಿಮ್ಮ ಒಂದು ಕಲೆಯ ಆರಾಧಕರ ಹೃದಯದಲ್ಲಿ ನೀವು ಕೂರುವಂತ ಒಂದು ಶಾಶ್ವತವಾದ ಕೆಲಸ ಮಾಡ್ಬೇಕು. ಯಾರೇ ಒಬ್ಬ ಕವಿನೇ ತಗೊಳ್ಳಿ ಅಥವಾ ಯಾರೇ ಒಬ್ರು ಸಂಗೀತಗಾರ ತಗೊಳ್ಳಿ, ಅವನ ಒಂದು ಸಂಗೀತರ ನಾದ ಅಥವಾ ಒಬ್ಬ ಕವಿಯ ವರ್ಡ್ಸ್ ಗಳು ಅಭಿಮಾನಿಗಳಿಗೆ ನಾಟಿ ಅವರು ಶಬಾಷ್ ಈ ತರ ಇದೆ ಅಂತ ಹೇಳ್ತಾರೆ. ಜೆನ್ಯೂನ್ ಅಭಿಮಾನಿಗಳು ಈ ತರ ಇದೆ ಪದಗಳು, ಹೇಗ್ ಬರೀತಾರಪ್ಪ ಇವರು, ಇವ್ರು ನಿಜವಾಗ್ಲೂ ಸರಸ್ವತಿ ಪುತ್ರರು ಅನ್ನಂಗಿರ್ತಾರೆ. ಆ ತರ ಜೆನ್ಯೂನ್ ಕಲಾವಿದರು ಯಾರು ಹಣ ಮಾಡೋ ಉದ್ದೇಶ ಇರಲ್ಲ, ಅಥವಾ ಅವ್ರು ಕೋಟ್ಯಾಧೀಶರಾಗಿದ್ದು ನಾನಂತೂ ನೋಡಿಲ್ಲ. ಜೆನ್ಯೂನ್ ಆಗಿ ಯಾರು ಕಲಾವಿದರಾಗಿದ್ದಾರೆ, ಜೆನ್ಯೂನ್ ಆಗಿ ಯಾರ ಹತ್ರ ಟ್ಯಾಲೆಂಟ್ ಇದೆ, ಅವರು ಯಾವತ್ತೂ ಕೂಡ ಹಣದಿಂದ ಬಿದ್ದಿದ್ ನಾನು ನೋಡೇ ಇಲ್ಲ. ಯಾರು ಆ ಬ್ರ್ಯಾಂಡ್ಗಳು ಅವರಿಂದ ಹೋಗುದು ನಾನು ನೋಡಿಲ್ಲ. ಒಳ್ಳೆ ಸೆಟ್ಟಿಂಗ್ಸ್ ಗಳು ಹಾಕಿ, ಕಾಸ್ಟ್ಯೂಮ್ಸ್ ಹಾಕಿ, ನಿಮ್ಮನ್ನ ಲೈಟಿಂಗ್ಸ್ ಹಾಕಿ ಎನ್ಹಾನ್ಸ್ ಮಾಡಿ, ನಿಮ್ಮ ಮುಖ ಇಲ್ದಂಗೆ ನೀವು ನಿಜವಾಗ್ಲೂ ಹೆಂಗಿದ್ರು ಹಂಗೆ ಹೋಗಿ ನಿಂತ್ಕೊಂಡ್ರೆ ನಿಮ್ಮನ್ನ ಯಾರಾದ್ರೂ ಬ್ರ್ಯಾಂಡ್ಗಳು ನಿಮ್ಮನ್ಗೆ ಬೆಲೆ ಕೊಡ್ತೀವಿ ಅಂತ ಅನ್ಕೊಂಡಿದಾರ? ನೆವರ್. ಅದ್ ಅನ್ಕೊಳ್ಳೋಷ್ಟು ದೊಡ್ಡ ನಮ್ ಜನನೂ ಅಲ್ಲ. ಯಾವ್ದೇ ಒಂದು ಬ್ರ್ಯಾಂಡ್ ನಿಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಿಹಿ ಇದೆ ಅಂತ, ಈ ಸಿಹಿ ಇರೋ ಕಡೆನೆ ಇರುವೆಗಳು ಬರ್ತವೆ. ಯಾವಾಗ ಸಿಹಿ ಕಡಿಮೆ ಆಗುತ್ತೋ, ಯಾವಾಗ ಅಲ್ಲಿ ಸಿಹಿ ಇಲ್ಲ ಅಂತ ಗೊತ್ತಾಗುತ್ತೋ ತಕ್ಷಣ ನಿಮ್ಮನ್ ಬಿಟ್ಟು ಇನ್ನೊಂದು ಸಿಹಿ ಇರೋ ತಿಂಡಿ ಕಡೆ ಅದು ಹೋಗೋದು ರೂಢಿ. ಹಾಗಾಗಿ ನೀವು ಅವ್ರು ಬಯಸಿದಂತ ಸಿಹಿ ನೀವು ಕೊಡಕ್ ತಯಾರಿದ್ರೆ ಮಾತ್ರ ಬ್ರ್ಯಾಂಡ್ಗಳಾಗ್ಲಿ ಅಥವಾ ಕೋಟ್ಯಾಂತರ ರೂಪಾಯಿ ಎಂಡೋರ್ಸ್ ಮಾಡೋ ಕಂಪನಿಗಳಾಗ್ಲಿ ನಿಮ್ಮ ಒಂದು ಕದ ತಟ್ಟುತ್ತೆ. ನಿಮ್ಮ ಒಂದು ಎಥಿಕ್ಸ್, ನಿಮ್ಮ ಒಂದು ಸ್ವಾಭಿಮಾನ, ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಆ ಬ್ರ್ಯಾಂಡ್ಗಳಿಗೆ ಒಗ್ತಾ ಇಲ್ಲ, ಬೇಡ ಅಂದ್ರೆ ನೀವು ಇದ್ದಲ್ಲೇ ಇರ್ತೀರ. ಅಂದ್ರೆ ನೀವು ಶ್ರೀಮಂತರಾಗೋದು ಬಿಟ್ಬಿಡಿ. ಯಾಕೆಂದ್ರೆ ನೀವೆಲ್ಲಾ ಕಾಂಪ್ರಮೈಸ್ ಆಗಿ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಮಾತ್ರ ಬ್ರ್ಯಾಂಡ್ಗಳು ನಿಮ್ಗೆ ಎಂಡೋರ್ಸ್ ಮಾಡೋದಕ್ಕೆ ಬಿಡ್ತವೆ. ಇದು ಎಲ್ಲಾ ಪ್ರಪಂಚದಲ್ಲೂ ನಡೆಯುತ್ತೆ, ಎಲ್ಲಾ ಫೀಲ್ಡ್ ಅಲ್ಲೂ ನಡೆಯುತ್ತೆ. ಬಿಸ್ನೆಸ್ ತಗೊಳ್ಳಿ, ಏನಾದ್ರು ನಂಗೆ ಲಾಭ ಇದೆಯಾ ನಿಮ್ಮಿಂದ ಹಾಗಿದ್ರೆ ಮಾತ್ರ ಹಣ ಕೊಡ್ತೀನಿ ಅಂತಾರೆ. ಸಿನಿಮಾ ತಗೊಳ್ಳಿ, ಕಲೆಯ ಗಂಧನೇ ಗೊತ್ತಿರಲ್ಲ ಅವರೆಲ್ಲ ಚಿತ್ರ ನಿರ್ಮಾಣ ನಿರ್ದೇಶಕ ಕೈ ಹೊಡ್ತಾ ಇದಾರೆ. ಪ್ರಪಂಚದಲ್ಲಿ ಹಣ ಗಳಿಸ್ಬೇಕು ಅಂತ ಹೋದ್ರೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಮೂರು ಬಿಟ್ಟು ನಿಂತ್ಕೋಬೇಕಾಗತ್ತೆ. ಯಾರ್ದೋ ಇನ್ನೂ ಕೆಲವ್ರು ಹೇಳ್ತಾರೆ ನಮ್ಮ ಜಮೀನ್ ಇತ್ತು ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತು ಅಂತ. ಅದೆಲ್ಲ ನಿಮ್ಮ ಪ್ರಯತ್ನ ಏನು ಇರಲ್ಲ ಅಲ್ಲಿ, ಆಯ್ತಾ? ಏನೋ ಅದೃಷ್ಟ ಅಂತ ನಿಮ್ದು ಪಾತ್ರ ಏನು ಇಲ್ಲ ಅಂತ ಹೇಳಿ ದಿಢೀರ್ ಅಂತ ಅದು ಬೆಲೆ ಬಂದಿದೆ ಅಂತ ಹೇಳಿದ್ರೆ ನಿಮ್ದು ಪಾತ್ರನೇ ಇರಲ್ಲ, ಬಿಡಿ ಅದು, ಆಯ್ತಾ? ನೀರಾವರಿ ಜಮೀನ್ ಇದೆ ಅಂದ್ರೆ ಸರಿ, ಅದ್ ನಿಮ್ ಪಾತ್ರ ಏನಿಲ್ಲ ಅದ್ರಲ್ಲಿ. ನೀವು ಸ್ವಂತ ನೀವು ದುಡ್ದು ನಿಮ್ಮ ಜನರೇಷನ್ ನೀವೇ ಎತ್ತಬೇಕು ಅಂತ ನೀವು ಏನಾದ್ರು ಮಾಡಕ್ ಹೋದಾಗ ನೀವು ಸ್ವಾಭಿಮಾನ ಪ್ರಿನ್ಸಿಪಲ್ಸ್ ಅಂತ ನಿಂತ್ಕೊಂಡ್ರೆ ನೀವ್ ಏನು ಗಳಿಸಕ್ಕಾಗಲ್ಲ. ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ನಾನು ಲೀಗಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ನನ್ ಪ್ರತಿಯೊಂದು ತಗೊಂಡಿದ್ಕು ನನಗೆ ಲೆಕ್ಕ ಇದೆ ಅಂತ. ಆ ಲೆಕ್ಕ ಎಲ್ಲ ನಮ್ಗೆ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ ಅಲ್ವಾ? ಎಷ್ಟು ಕೃಷ್ಣನ್ ಲೆಕ್ಕ ತೋರಿಸ್ತಾರೆ ಅಂತೆಲ್ಲ ಜನಗಳಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಯಾರು ಏನು ದಡ್ರಂತೂ ಇಲ್ಲವಲ್ಲ. ನೀವ್ ಹೇಳ್ಬೋದು ನಾನೆಲ್ಲ ತಗೊಂಡಿದ್ ಲೀಗಲ್ಲೇ,
ನಾನು ಕೋಟ್ಯಾಂತರ ಯಾರು ನೀವು ಸುಮ್ನೆ ನಿಂತ್ಕೊಂಡ್ರೆ ನಿಮ್ ಮಕ್ಕಳಿಗೆ ಯಾರಾದ್ರೂ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ ಅಂದ್ರೆ ಅವ್ರು ಹೇಳ್ದಂಗ್ ನೀವು ಮಾಡಿ ಅವ್ರು ಕುಣಿಸ್ದಾಗ ನೀವು ಕುಣಿದ್ರೆ ಮಾತ್ರ ತಾನೇ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಕೊಡೋದು. ನಿಮ್ಗೆ ಏನೋ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಅದು ಅವ್ರ ಬಲವಂತಕ್ಕೆ ನೀವು ಅದು ಮಾಡ್ಬೇಕಾಗತ್ತೆ. ಅದು ಅನೈತಿಕನ ನೀವೇ ಕ್ವಶನ್ ಹಾಕೊಳ್ಳಿ. ಸೊ ಒಟ್ಟಲ್ಲಿ ವೀಕ್ಷಕರೇ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಸಭ್ಯ ವ್ಯಕ್ತಿಗಳು ಯಾರಾದ್ರೂ ಒಬ್ರು ಕಲೆ ಇದ್ರೆ ನೀವು ಹಾನೆಸ್ಟ್ ಆಗಿರಿ. ಜನಮಾನಸದಲ್ಲಿ ಅವರ ಹೃದಯದಲ್ಲಿ ಸಿಂಹಾಸನದಲ್ಲಿ ನೀವು ಶಾಶ್ವತವಾಗಿರ್ತೀರಾ. ನೀವು ಹಣ ಮಾಡೋ ಉದ್ದೇಶದಿಂದ ಕಲಾವಿದನ ತರ ಮಾಸ್ಕ್ ಹಾಕೊಂಡ್ಬಂದು ನೀವು ಹಣ ಮಾಡಕ್ಕೆ ಯಾವ್ದಾವ್ದೋ ಯುವ ಜನತೆ ದಾರಿ ತಪ್ಪಿಸುವಂತ ಒಂದು ಕೆಲಸಗಳು ಮಾಡ್ತಾ ಇದ್ರೆ ನಿಮಗೆ ನಾನು ಏನ್ ಅನ್ಬೇಕೋ ಗೊತ್ತಿಲ್ಲ. ನಿಮಗ್ ನೀವೇ ಕ್ವಶನ್ ಹಾಕೊಳ್ಳಿ, ಆ ಕೆಲಸ ಮಾಡ್ತಾ ಇರೋದು ಸರಿನಾ ಅಂತ ನೀವೇ ತಿಳ್ಕೊಳ್ಳಿ. ಓಕೆ.